ಆ ಶಾಸಕರಿಗೆ ತಕ್ಕ ಪಾಠವನ್ನ ನಮ್ಮ ಉಡುಪಿಯ ಜನರು ಕಲಿಸಿದ್ದಾರೆ. ಅದು ಕೂಡ ಯಾವ ಯುವ ಜನರು ಅವರ ಪಕ್ಷಕ್ಕೆ ಅಥವಾ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿದಾರ ಅದೇ ಯುವ ಜನರು ಅವರಿಗೆ ರಿವರ್ಸ್ ಆಗದೆ ಅವರನ್ನು ಸೋಲಿಸಲಿಕ್ಕೆ ಬದ್ಧರಾಗಿದ್ದಾರೆ. ನಮ್ಮ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರದ ಮೇಲೆ, ನಮ್ಮ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರದ ಮೇಲೆ, ನಮ್ಮ ಜಿಲ್ಲೆಯ ಯುವ ಜನರ ಮೇಲೆ ಅವರು ಟೀಕೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ನಾಳೆ ದೊಡ್ಡ ರೀತಿಯಲ್ಲಿ ಸೈನ್ಸ್ ಕಲಿತು ಮೆಡಿಕಲ್ ಕಲಿಯುವಂತಹ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಕೂಡ ಅವರು ನೋವು ಮಾಡಿದ್ದಾರೆ. ಅಲ್ಲಿ ಪ್ರತಿಭಟನೆಗೆ ಬಂದದ್ದು ಆ ವಿದ್ಯಾರ್ಥಿ ಯಾರು ಸತ್ತಿದ್ದಾರೆ, ಆ ವಿದ್ಯಾರ್ಥಿಗಳ ಪೇರೆಂಟ್ಸ್ ಯಾರು ಸತ್ತಿದ್ದಾರೆ, ಆ ವಿದ್ಯಾರ್ಥಿಗಳ ಅಣ್ಣ ತಂಗಿಯರು ಯಾರೆಲ್ಲ ಆ ನೀಟ್ ಪರೀಕ್ಷೆಯಲ್ಲಿ ವಂಚಿತರಾಗಿದ್ದಾರೆ, ಅವರು ಆ ಪ್ರತಿಭಟನೆಗೆ ಬಂದ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ವಿ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಮೇಲೆ ಅವರು ಅಟ್ಯಾಕ್ ಮಾಡಿ ಇಂಥದೊಂದು ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿದ್ರಲ್ಲಿ ಕಾರಣ ಆಗಿದ್ದಾರೆ. ಅದಕ್ಕೆ ಈ ಉಡುಪಿ ಅವರ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡಿದ್ರು, ಈ ಉಡುಪಿ ಶಾಸಕನಿಗೆ ಇನ್ನೂ ಕೂಡ ಬುದ್ಧಿ ಬರಲಿಲ್ಲ. ನಾನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇದಕ್ಕೋಸ್ಕರ ಇದಕ್ಕೋಸ್ಕರ ಬೇಡದಿದ್ದದ್ದು ಒಂದು ಪ್ರತಿಭಟನೆಯನ್ನು ಆಯೋಜನೆ ಮಾಡಿ ಉಡುಪಿಯ ಜಿಲ್ಲೆಯ ಯುವ ಜನರ ಮೇಲೆ ಕೂಡ ಒಂದು ಬೇಡದ ಕೆಟ್ಟ ಭಾವನೆಯನ್ನ ಕಮ್ಯುನಲ್ ಬಿತ್ತುವಂತ ಒಂದು ಕೆಲಸ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡಿತವಾಗಿ ಖಂಡನೀಯ. ನಾಳೆ ನಿಮ್ಮದೆಲ್ಲ ನಾವು ಸಹಕಾರ ಬಯಸ್ತಾ ಇದ್ದೇವೆ. ನಾಳೆ ಅವರನ್ನ ಬಂಧನವನ್ನ ಒಳಗೆ ಮಾಡಿ ಅವರಿಗೇನು ಅಲ್ಲಿ ಜಂತರ್ ಮಂತರ್ಗಳಲ್ಲಿ ಫೆಸಿಲಿಟಿ ಕೊಡದಿದ್ದಂತೆ ಮಕ್ಕಳೆಲ್ಲ ಸಫರ್ ಆದದ್ದು ಅದು ಕೂಡ ತಮ್ಮೆಲ್ಲರಿಗೆ ಬಂದಿದೆ. ಈಗ ಪ್ರಜಾಪ್ರಭುತ್ವದಲ್ಲಿ ಯಾರಿಗೆಲ್ಲ ನೋವು ಉಂಟಾಗಿದೆ ಅದರ ಬಗ್ಗೆ ಹೋರಾಡುವ ಅವರ ಜನ್ಮಸಿದ್ಧ ಇದನ್ನು ಅವರು ದೂರ ಮಾಡಿ ಇಡೀ ಪ್ರಪಂಚದಲ್ಲಿ ಗೊತ್ತಾಗಿ ನಮ್ಮ ಮರ್ಯಾದೆ ಹೋಗ್ತದೆ ಅಂತ ಲಾಸ್ಟ್ಗೆ ಅವರು ಮಾಡಿದ ಮಿಸ್ಟೇಕ್ ಅನ್ನು ಅಕ್ಸೆಪ್ಟ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದರಿಂದ ಅವರು ರಿಸೈನ್ ಮಾಡಿದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈಗ ಒಬ್ಬ ಅಷ್ಟು ದೊಡ್ಡ ಪದವಿಗೆ ರಿಸೈನ್ ಮಾಡೋದಾಗಿ ಅವರು ಮಾಡಿದ ಮಿಸ್ಟೇಕ್ ಏನಂತ ಅವರಿಗೆ ಗೊತ್ತಾದ ನಂತರ ಅವರು ರಾಜೀನಾಮೆ ಕೊಡುವಂಥದ್ದು ಒಂದು ಪದ್ಧತಿ ಇದೆ. ಈಗ ಅದನ್ನು 32 ದಿವಸದ ಪ್ರೊಲಾಂಗ್ ಮಾಡಿ ನಮ್ಮ ಇಡೀ ದೇಶದ ಯುವ ಜನರಿಗೆ ಒಂದು ನೋವನ್ನುಂಟು ಮಾಡಿ ಲಾಸ್ಟ್ಗೆ ಇಡೀ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಪ್ರಧಾನಮಂತ್ರಿಗೆ ಕೂಡ ಈ ರೆಸಿಗ್ನೇಷನ್ ಕೊಡುವಂತಹ ಒಂದು ಸನ್ನಿವೇಶ ಬರ್ತದೆ ಅಂತ ಒಂದು ಗಮನಕ್ಕೆ ಬಂದ ನಂತರ ಧರ್ಮೇಂದ್ರ ಪ್ರಧಾನ ರೆಸಿಗ್ನೇಷನ್ ತಗೊಂಡು ಮನೆಗೆ ಕಳಿಸಿದ್ದು ನಮ್ಮ ಎಲ್ಲರಿಗೂ ಗೊತ್ತು. ನಾನು ಇವತ್ತು ಒಂದು ಪ್ರಶ್ನೆ ಕೇಳ್ತೇನೆ, ನಮ್ಮ ಶಾಸಕರಿಗೆ ಧರ್ಮೇಂದ್ರ ಪ್ರಧಾನ ರೆಸಿಗ್ನೇಷನ್ ಮಾಡಿದ್ದು ನೋವಾ ಅಥವಾ ವಿದ್ಯಾರ್ಥಿಗಳಿಗೆ ಹೊಡೆದದ್ದು ನೋವಾ ಅಂತ ನನಗೆ ಇವತ್ತು ಗೊತ್ತಾಗಬೇಕಾಗಿದೆ. ಇವತ್ತು ಬಿಜೆಪಿ ಸರ್ಕಾರ ಅವರ ಮಿಸ್ಟೇಕ್ ಅನ್ನ ಎಕ್ಸೆಪ್ಟ್ ಮಾಡಿ ಎಜುಕೇಶನ್ ಮಿನಿಸ್ಟರ್ ಜೊತೆ ರೆಸಿಗ್ನೇಷನ್ ತಗೊಂಡ ನಂತರ ಅವರು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ನ ಮೇಲೆ, ನಮ್ಮ ಇಲ್ಲಿ ಮಣಿಪಾಲ್ ಯೂನಿವರ್ಸಿಟಿಯ ಮೇಲೆ ಅವರು ದೂರ ಹಾಕಿದ್ದು ಇದು ಖಂಡನೀಯ ಅಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದಕ್ಕೋಸ್ಕರ ನಾವು ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮೊನ್ನೆ ಕಾಲಮ್ ಸೆಕ್ಷನ್ 192, 196 ಮತ್ತೆ 352, 353 ಇನ್ ಬ್ರಾಕೆಟ್ 2 and 196 ಇದನ್ನೆಲ್ಲ ಈ ನ್ಯಾಯ ನಿಯಮದ ಪ್ರಕಾರ ನಾವು ಅವರಿಗೆ ಅವರ ಮೇಲೆ FIR ಹಾಕಿದ್ದೇವೆ. ಇದರಲ್ಲಿ ಅವರಿಗೆ ಖಂಡಿತವಾಗಿಯೂ ಅರೆಸ್ಟ್ ಆಗುವಂಥದ್ದು ಒಂದು ಸಿಚುವೇಶನ್ ಕೂಡ ಇದೆ. ಇವತ್ತು ಬೆಳಿಗ್ಗೆ ತಾನೇ ನಮ್ಮ ಉಡುಪಿ ಪೊಲೀಸ್ ಸ್ಟೇಷನ್ ಇಂದ ಅವರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಇದಕ್ಕೆ ಕಾರಣ ಕೇಳಿ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಅವರ ಮೇಲೆ ನಮ್ಮ ಪಕ್ಷ ಸರ್ಕಾರವನ್ನ, ನ್ಯಾಯಾಲಯವನ್ನ ಖಂಡಿತವಾಗಿ ಅವರನ್ನು ಬಂಧಿಸಬೇಕು. ನಮ್ಮ ಇಡೀ ದೇಶದಲ್ಲಿ ಜನವೇ ಸೃಷ್ಟಿಸಲಿಕ್ಕೆ ಒಂದು ದೊಡ್ಡ ಕಾರಣಕರ್ತರಾದ ಉಡುಪಿ ಶಾಸಕರನ್ನ ಇವತ್ತು ಬಂಧಿಸುವ ಹಾಗೆ ಒಂದು ನಾವು ಮಾಡಬೇಕು ಅಂತ ನಾವು ನಾಳೆ ಒಂದು ದೊಡ್ಡ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೇವೆ. ಉಡುಪಿ ಇವತ್ತು ನಾವು ನೋಡಬೇಕಾದ್ರೆ ಇದು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದುವರೆದ ಜಿಲ್ಲೆ. ನಿನ್ನೆ ನಾವು ನ್ಯಾಷನಲ್ ನ್ಯೂಸ್ ನೋಡಿದ ಕೂಡಲೇ ಯಾವುದು ನಾವು NDTVಯಲ್ಲಿ ನೋಡಿ ಅಥವಾ ಯಾವುದೇ ನ್ಯಾಷನಲ್ ನ್ಯೂಸ್ ಅಲ್ಲಿ ಕೂಡ ಉಡುಪಿ ಶಾಸಕರ ವಿಚಾರ ಅವರು ಈ ವರ್ತನೆಯನ್ನ ಖಂಡಿಸಿದ್ದು ನಾವೆಲ್ಲರೂ ಕಂಡಿದ್ದೇವೆ. ಸೊ ನಾವು ಕೂಡ ಇಲ್ಲಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ನ ಮುಖಾಂತರ ಇವರ ವರ್ತನೆಯನ್ನ ಖಂಡಿಸಿ ನಾಳೆ ಒಂದು ದೊಡ್ಡ ಪ್ರತಿಭಟನೆಯನ್ನ ನಾವು ಮಾಡಿ ಅವರು ಈಗ ಜಯಪ್ರಕಾಶ್ ರೆಡ್ಡಿ ಅವರು ಹೇಳಿದ್ದಾರೆ ನೋಡಿ, ಯಾರಾದರೂ ಒಂದು ಪಾರ್ಟಿಯಲ್ಲಿ ವಿನ್ ಆಗ್ತಾರೆ, ಆದರೆ ಒಮ್ಮೆ ಜನಪ್ರತಿ ಆದ ನಂತರ ಅವರು ಅವರ ಕ್ಷೇತ್ರದ ಜನರ ಕ್ಷೇಮೆಯನ್ನ ಅವರು ಬಯಸುವುದು. ಅದೇ ಜನರ ಮಧ್ಯೆ ನಾವು ಘರ್ಷಣೆಯನ್ನು ಉಂಟು ಮಾಡಿದರೆ
ಏನಾದರೂ ಇನ್ನೂ ಅವರಿಗೆ ಖಂಡಿತವಾಗಿಯೂ